ಈಗ ವಿಡಿಯೋ ಶೂಟ್ ಎಲ್ಲ ಮುಗೀತು. ಮೈಸೂರಲ್ಲೇ ಇವತ್ತು ಮತ್ತು ನಾಳೆ ಸಂಜೆವರೆಗೂ ಇಲ್ಲೇ ಇರೋಣ. ಸ್ವಲ್ಪ ನೋಡುವಂಥ ಪ್ಲೇಸಸ್ ಇದಾವಲ್ಲ, ಝೂ ನೋಡ್ತೀವಿ, ಮತ್ತು ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸು, ಆದರೆ ನಂಜನಗೂಡಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಎಷ್ಟಾದರೆ ಅಷ್ಟು ಪ್ಲೇಸ್ ಎಲ್ಲ ಕವರ್ ಮಾಡ್ತೀವಿ ಇವತ್ತು ನಾಳೆ ಸಂಜೆ ಅಷ್ಟರಲ್ಲಿ. ನಾಳೆ ಸಂಜೆ ನೈಟ್ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ, ಜರ್ನಿ ಹೋಗ್ಬಿಡ್ತೀವಿ ಊರ ಕಡೆ. ಅದಕ್ಕೋಸ್ಕರ ಈಗೆಲ್ಲ ಶೂಟ್ ಆಯಿತು, ಊಟ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಸ್ಟಾರ್ಟಿಂಗ್ ನಾವು ಹೋಗ್ತಾ ಇರೋದು ಇಲ್ಲಿಗೆ ಅಂದರೆ ಝೂಗೆ ಹೋಗ್ತಾ ಇದ್ದೀವಿ. ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಸೊ ನಮಗೇನು ಗೊತ್ತಿಲ್ಲ, ಒಂದ್ಸರಿ ನೋಡ್ತೀನಿ. ಇಲ್ಲಪ್ಪ 1.7 ಕಿಲೋಮೀಟರ್ ಇನ್ನು. ಆ ರೂಟ್ ಮ್ಯಾಪ್ ನೋಡ್ತಾನೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಿದ್ದು ಅಷ್ಟೇ, ಅವ್ರು ಕಳಿಸಿದ್ರು ಲೊಕೇಶನ್ನು, ಅದನ್ನು ನೋಡ್ತಾ ಬಂದಿದ್ದು ನಾವು. ಇನ್ನೊಂದು ಸ್ವಲ್ಪ ದೂರದಲ್ಲೇ ಹೋಗ್ತೀವಿ. ಎಲ್ಲನೂ ಶೇರ್ ಮಾಡ್ತೀನಿ, ಆದಷ್ಟು ಇನ್ನೊಂದು ಚೂರು ಲೈವೇ ಇಡ್ತೀನಿ. ಸೊ ನೋಡ್ತಾ ಇರಿ. ಏನಪ್ಪ ಏನು ಮಾತಾಡಲ್ಲ? ಏನು ಮಾತಾಡ್ಬೇಕು? ಏನೋ ಹೇಳು. ಏನಿಲ್ಲ, ರೂಟ್ ನೋಡಿ ಕರೆಕ್ಟಾಗಿ ರೂಟ್ ನೋಡಿ ಕರೆಕ್ಟಾಗಿ ಹೇಳು. ಜಾಗ ರೂಟ್ ಏನು ತಪ್ಪಿಸಿದ್ಯಾ? ತಲೆಗೆ ಬಿಟ್ಬಿಡ್ತೀನಿ. ತಲೆಗೆ ಬಿಡು. ಇಲ್ಲೆಲ್ಲ ಏನೋ ಆಯ್ತು ಇವ್ರು ಗಂಡ ಹೆಂಡ್ತಿಗೆ ಅಂತಂದೆಲ್ಲ ದಿಗಾಬಾಗ ನೋಡ್ಲಿ. ಆಮೇಲೆ ಈ ಡ್ರೆಸ್ ಬಗ್ಗೆ ಕೇಳ್ತೀರಾ. ಸೊ ಈ ಡ್ರೆಸ್ ತುಂಬ ಚೆನ್ನಾಗಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಆಮೇಲೆ ಹೇಳ್ತೀನಿ ನಿಧಾನಕ್ಕೆ, ರೂಮ್ ಏನಾದರೂ ಮಾಡಿದಾಗ. ಸೊ ಅಲ್ಲಿಗೆ ಹೋದ್ಮೇಲೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇನಾ ಝೂ? ಇದೆಲ್ಲ ಕಾಂಪೌಂಡ್ ಇರೋದು. ಹೌದಮ್ಮ. ನೋಡಪ್ಪ, ಎಕ್ಸಿಟ್ ಆಯಿತು. ಆಗ ಅಲ್ಲಿ ಎಂಟ್ರೆನ್ಸ್ ಏನೋ ಪಾರ್ಕಿಂಗ್ ಇರ್ತೈತೇನೋ, ಕೇಳಬೇಕು. ಕೇಳೋಣ ಆಗ. ಅಲ್ಲ ಇದಾರಪ್ಪ ಯಾರ್ಯಾರ. ಆಗಾಗ ಅವ್ರು ಯಾರೋ ಕರೀತಾರೆ. ಛೇ ನೋಡ್ರಿ, ಝೂ ಕ್ಲೋಸ್ ಅಂತೆ ಮಂಗಳವಾರ ಇವತ್ತು. ಅಯ್ಯೋ ಶಿವನೇ, ಎಷ್ಟು ಆಸೆಗೆ ಒಂದೇ ನಿಂತ ಮಂಜಪ್ಪ, ನೀನ್ ತೋರ್ಸದ್ ನನಗೆ. ನಾಳೆ ನೋಡ್ಬೋದು ಬಿಡ. ಅಲ್ಲ, ಸ್ವಲ್ಪ ಹೊತ್ತು ಟೈಮ್ ಆಗ್ತತೆ. ಝೂ ಪ್ರಾಣಿಗಳೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡ್ರೆ ಅದು ಹೋಗತ್ತೆ. ಅಲ್ಲಿಂದ ನೆಕ್ಸ್ಟ್ ನಾವು ಪ್ಯಾಲೇಸ್ ನೋಡೋಣ ಅಂತಂದು ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಮೈಸೂರು ಅರಮನೆ ಫಸ್ಟ್ ಟೈಮ್ ಮೈಸೂರು ನೋಡ್ತಾ ಇರೋದು. ಏನೋ ಒಂದು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ಯಾವ ಥರ ಇರುತ್ತೆ ಏನು. ಪ್ಯಾಲೇಸ್ ಆಗಿರ್ಬೋದು, ಮತ್ತು KRS, ಮತ್ತು ಚಾಮುಂಡಿ ಬೆಟ್ಟ, ಮತ್ತು ಝೂ, ಇದೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದು. ಆದರೆ ಅದರಲ್ಲಿ ಯಾವ್ದಾಗುತ್ತೋ ಯಾವ್ದಾದಿಲ್ಲ, ಕೊನೆಯದಾಗಿ ನಾನು ಎಲ್ಲನೂ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ನಾವಲ್ಲಿ ಝೂ ಕ್ಲೋಸು, ಪ್ರತಿ ಮಂಗಳವಾರ ಕ್ಲೋಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನಮಗೆ ಗೊತ್ತಿರಲಿಲ್ವಲ್ಲ, ಹಂಗಾಗಿ ಡೈರೆಕ್ಟ್ ನಾವು ಝೂ ಹತ್ರನೇ ಹೋದ್ವಿ. ಅಲ್ಲಿ ಕ್ಲೋಸ್ ಅಂತ ಹೇಳಿದ್ದಕ್ಕೆ ನೆಕ್ಸ್ಟ್ ನಾವು ಪ್ಯಾಲೇಸ್ ಹತ್ರ ಬಂದ್ವಿ, ಮೈಸೂರು ಅರಮನೆ ನೋಡೋಣ ಅಂತಂದು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನೆಕ್ಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯವ್ರಿಗಂತೂ ಹೇಳಿದ್ನಲ್ಲ, ಹೆವಿಗೆ ಫೋನ್ ಕಾಲ್ಸ್, ಯಾವಾಗಲೂ ಫೋನು ಅಂದರೆ ಅವರು ಫ್ರೆಂಡ್ಸು ಕೆಲಸ ಮಾಡೋರಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾತಾಡ್ತಾ ಇರ್ಬೇಕು ಯಾವಾಗ್ಲೂ. ಅವ್ರಿಗೆ ಹೇಳ್ತಾ ಇರಬೇಕು ಅದು ಇದು ಅಂತಂದು. ಅಲ್ಲಿಂದ ಇನ್ನೇನು ಎಂಟ್ರಿ ಆದ್ವಿ ನೋಡಿ. ಇಲ್ಲಿ ಬಂದಿದ ತಕ್ಷಣ ಟಿಕೆಟ್ ತೊಗೋಬೇಕಲ್ವ, ಹಂಗಾಗಿ ನಾನು ಟಿಕೆಟ್ ತೊಗೊಂಡು ಬರೋಣ ಅಂತಂದು ಹೋಗ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ 2 ಫೋಟೋ ತೊಗೊಂಡ್ವಿ. ಅದನ್ನು ನಾನು ಅವತ್ತೇ ಅಪ್ಲೋಡ್ ಮಾಡಿದ್ದೆ. ಫೋಟೋ ತೊಗೊಂಡಾಗಲೇ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಅಪ್ಲೋಡ್ ಮಾಡಿದ್ದೆ. ಸೊ ಇಲ್ಲಿಂದ ಟಿಕೆಟ್ಗೆ ಅಂತ ಬಂದೆ. ಒಬ್ಬರಿಗೆ 150 ಏನೋ ತೊಗೊಂಡ್ರು ಟಿಕೆಟು. ಇಬ್ಬರಿಂದ 300 ರೂಪಾಯಿ. ನನಗೂ ನಮ್ಮ ಮನೆಯವ್ರಿಗೆ ಶಾಕು, ಇದೇನು 300 ರೂಪಾಯಿ ಟಿಕೆಟು ಅಂತಂದು. ಇಲ್ಲಿಂದ ಪ್ಯಾಲೇಸ್ ನೋಡ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದು ಒಂದು ಮಾವಿನಕಾಯಿ ತಿಂದು ನೆಕ್ಸ್ಟ್ ನಾವು ರೂಟ್ ಮ್ಯಾಪ್ ಇವರೇ ಹಾಕಿರೋದು, ನಾನಲ್ಲ. KRS ಏನೋ ಡ್ಯಾಮು, KRS ಡ್ಯಾಮ್ ಅಂತ ಹೊಡೆದಿದ್ರಂತೆ. ರೂಟ್ ಹೆಂಗೆ ಹೇಳ್ತಾ ಇತ್ತೋ ಗೂಗಲ್ ಹಂಗೆ ಕರ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಅವ್ರು ಬರ್ತಾವ್ರೆ. ಆದರೆ ಅಲ್ಲಿ ಬೋರ್ಡ್ ನೋಡ್ಬಿಟ್ಟು KRS ಈ ಕಡೆ ಐತೆ, ಈ ಕಡೆ ತಿರುಗಬೇಕಾಗಿತ್ತು ಗಾಡಿ ಅಂತ ನಾನು ಹೇಳ್ತೀನಿ. ಗೂಗಲಲ್ಲಿ ಹಂಗೆ ತೋರಿಸ್ತಿಲ್ಲ, ಹಿಂಗೆ ತೋರಿಸ್ತೈತೆ ಅಂದರೆ ನೀನು ಗೂಗಲ್ ನಂಬು ಅಂತ ಹೇಳ್ಬಿಟ್ಟು ಬೋರ್ಡ್ ನೋಡ್ಕೊಂತ ಸಿಗ್ನಲ್ ಜಂಪ್ ಮಾಡಿ ಬಂದಾರೆ. ಹೋಗು, 1.5 ಲಕ್ಷ ಕಟ್ಟಬೇಕು ಸಿಗ್ನಲ್ ಜಂಪ್ ಮಾಡೋದಕ್ಕೆ. ಏನನ್ನ ಮಾಡ್ಕ, ಏನು ಮಾಡ್ತೀಯ? 1.5 ಲಕ್ಷ ಸೈಡ್ ಗುಂಟ ಬಂದ್ರು ಅಷ್ಟೇ, ನಡ ಮಧ್ಯೆ ಬಂದ್ರು ಅಷ್ಟೇ, ಲಾಸ್ಟ್ಗೆ ಬಂದ್ರು ಅಷ್ಟೇ ಕಟ್ಟಬೇಕು ಫೈನು. ಸಿಗ್ನಲ್ ಬಿದ್ದಿದೆ, ಸುಮ್ಮನೆ ಹತ್ತಾಗಿತ್ತು, KRS ಹತ್ತಾಗಿತ್ತು ಅಂತಂದು ಜಂಪ್ ಮಾಡೇ ಬಿಟ್ರು. ನಾನೇನು ಮಾಡೋಣ? 1.5 ಲಕ್ಷ ಇವಾಗ ಕಟ್ಟಬೇಕಂದ್ರೆ ಸುಮ್ಮನೆ 100 ರೂಪಾಯಿ ಬಾರ್ ಅಷ್ಟೇ. ಎಲ್ಲಿಲ್ಲ, ನೀವೇ ಹೇಳಿ, ಕಾಮೆಂಟ್ ಮಾಡಿ. 1.5 ಲಕ್ಷ ತಾನೇ ಸಿಗ್ನಲ್ ಜಂಪ್ ಮಾಡಿದ್ರೆ? ಅಮಾಯಕ ಅನ್ಕೊಂಡೆ. 1.5 ಲಕ್ಷಕ್ಕೆ ಒಂದು ಕಾರ್ ಅಮಾಯಕ ಇದ್ದೊಬ್ಬ ಗೆಳೆಯನು ಹೊಂಟೋದ. 140 ಮೀಟರ್ಸ್ ಹೋದ್ಮೇಲೆ ಲೆಫ್ಟ್ ಹೊಂಟೋದ ಲೈಫಿಂದ. ಡುಮ್ 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 ಕುಟಕ ಡುಮ್. ಗಲ್ಲಿ ರೋಡ್ಗಳಿಗೆಲ್ಲ ತಿರ್ಕೊಂಡು ಹೋಗ್ತಾಳೆ. ಅಪ್ಪ ರೂಟ್ ಹೆಂಗೆ ಹೇಳಿದ್ರೆ ಹಂಗೆ ನಾನೇ ನೋಡಿದ್ದೆ. ಮೇನ್ ರೋಡ್ ನೋಡ್ಕೊಂಡು ಲೆಫ್ಟ್ ಬೃಂದಾವನಕ್ಕೆ ದಾರಿ ನೋಡಿಲಿ, ಬೃಂದಾವನಕ್ಕೆ ದಾರಿ.
ಇಲ್ಲೇ ಇಲ್ಲಿ ರಿವರ್ಸ್ ಹೊಡ್ಕೊಂಡು ಹೋಗಿ ಹಿಂಗೆ ಏನಾಗಲ್ಲ. ಇಲ್ಲೇನು ಯಾವ ಸಿಗ್ನಲ್ ಇಲ್ಲ. KRS ಸರ್ ಇಲ್ಲಿ ನೋಡಿ KRS ಆ ಕಡೆ. ಹೌದಾ ಓಕೆ ಹಾಂ ಅರ್ಥ ಆಯ್ತು. ನಮ್ಮ ಇವಳು ಹೇಳೋದೆಲ್ಲ ರಾಂಗ್ ರೂಟೇ. ಅದಕ್ಕೆ ನನ್ ಈಗ ಮ್ಯಾಪ್ ಹೆಂಗೆ ಹೇಳ್ತಿತ್ತು ಮ್ಯಾಪ್ ನಾಡ ಆ ಮ್ಯಾಪ್ ಕತೆ ಕಟ್ಕೊಂಡ್ರೆ ಅಷ್ಟೇ ಬಂದು ತಿರ್ಗಿಸ್ತದ. ಏಯ್ ಮ್ಯಾಪ್ ನಾಡ ಅಂತೆ ನೋಡ್ರಿ ಅಲ್ಲಿ ಯಾರನ್ನ ಕೇಳಿದ್ರೆ ಹೋಗೋಣ ಮುಂದೆ ಒಂದ್ ಸ್ವಲ್ಪ ಅಂತಾರೆ. ಆ ಕಡೆಗೆ ಹೇಳ್ತಾಳೆ ಮನೆಗಳಡ ಮತ್ತೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಮ್ಯಾಪ್ ತೋರಿಸ್ತಿರೋದು ಹೆಂಗೆ ನಾನೇನ್ ಮಾಡೋಣ. ಮ್ಯಾಪ್ ಕತೆ ನಮ್ಗೆ ಗೊತ್ತೈತಿ ಸುಮ್ನೆ ಇರು. ಹೋಗ್ಲಿ ಬಿಡಜ್ಜ. ನೀನ್ ನಿನ್ನೆ ಮೊನ್ನೆ ನೋಡ್ತಾಳೆ ನಿನ್ನ ಅಪ್ಪ ಮತ್ತೆ ಮ್ಯಾಪ್ ನೋಡಿ ಅಂತಂದೆ. ಮ್ಯಾಪ್ ಅದ್ ಹೇಳ್ತೈತ ಆ ಸೊಂದೆಗೆ ಈ ಸೊಂದೆಗೆ ಅಂತ. ಮೇನ್ ರೋಡ್ ನೋಡ್ತೀವಿ ನಾವು. ಈ KRS ಕರ್ಕೊಂಡು ಹೋಗ್ತಾರ ಅಲ್ಲಿ ಏನೇನ್ ಮಾಡ್ತಾರ ನನ್ ಕರ್ಕೊಂಡೋಗಿ ಎಲ್ಲಿ ಹಾಕ್ತಾರ ಗೊತ್ತಿಲ್ಲ. ಹಂಗೆ ಹಿಂಗೆ ಏಯ್ ಮಂಗಮ್ಮ ಹಿಂಗ್ ಬಾಮ್ಮ ಹಂಗ ಬಾಮ್ಮ ಅಂತಂದು. ಈಗ 90 ಮೀಟರ್ಸ್ ಸರ್ಕಲ್ ಅಲ್ಲಿ ಲೆಫ್ಟ್ ತೋರಿಸ್ತೈತೆ ಏನಾನ ಮಾಡ್ತಾರೆ. ಕರೆಕ್ಟ್ ಆಗಿ ಹೋಗ್ತೀನಿ. ಹಾ ಕರೆಕ್ಟ್ ಆಗಿ ಹೋಗು. ಕೋತಿಕಾಯಿ ಗುಲ್ಗಂಜಿ ಕೊಟ್ಟಂಗ ಆಗೈತಿ ಮೊಬೈಲ್ ಕೊಟ್ಟು ನಾನು. ನಿಮ್ಗೇನ್ KRS ಡ್ಯಾಮ್ ನ ಕರ್ಕೊಂಡೋಗಿ ನೂಕ ಜವಾಬ್ದಾರಿ. ಡ್ಯಾಮ್ ನ ಕರ್ಕೊಂಡೋಗಿ ನೂಕ ಜವಾಬ್ದಾರಿ ನಂದಂತೆ. ನೂಕ್ತಿಯೇ ಈಗ ಇಲ್ಲಿ ನೋಡಿಲ್ಲಿ 40 ಮೀಟರ್ ಹೋದಾಗ ರೈಟ್ಗೆ ಅಲ್ಲಿ ಬೋರ್ಡ್ಗಳು ಹಾಕೋರಾಗ ನೋಡ್ಕೊಂಡು ಹೋಗ್ತೀನಿ. ಹೋಗಿ ಹಂಗ 550 ಮೀಟರ್ ಹೋದ್ಮೇಲೆ ಲೆಫ್ಟ್ ತೋರಿಸ್ತೈತೆ. ಲೆಫ್ಟ್ ಅಲ್ಲೇ ರೈಟ್ ಅದು ನೋಡಿಲ್ಲಿ ಆಮೇಲೆ ಇದಾವಾಗ್ಲೇ ತೋರಿಸಿದ್ ರೈಟ್ ತೋರಿಸ್ದಮ್ಮ. ಅವಾಗ ತೋರಿಸಿತ್ತು ಅದು. ನಾನೇನ್ ಮಾಡೋಣ ಒಳ್ಳೆ ಗೂಗಲ್ ನಾನು ಆಗ್ಬಿಟ್ಟಿದೀನಿ ಇವ್ರಿಗೆ. ಅದೇನ್ ತೋರಿಸುತ್ತೆ ಅದ್ ಹೇಳ್ತೀನಿ. ನೋಡಿಲಿ 260 ಮೀಟರ್ ಆದ್ಮೇಲೆ ಟರ್ನ್ ಲೆಫ್ಟ್ ಅಂತ ಐತೆ. ಇವಾಗ ರೈಟ್ ತೋರಿಸಿತ್ತು ಅದು. ಲೆಫ್ಟ್ ತೋರಿಸ್ತದೆ. ಮುಂದೆ ಇಲ್ಲೆಲ್ಲಿ ರೋಡ್ಗಳೆಲ್ಲ ಆದ್ರೂ ತೋರಿಸ್ತದೆ ಅದು. ಹಿಂಗಿದು ಬೇಕಿತ್ತ ಪದ್ಮ ವಾಪಸ್ಸು ಹೊರಟೋಗು ಪದ್ಮ ಬ್ಯಾಗು ಇಡಿ ಸೀದಾ ನಡಿ. ಎಣ್ಣೆ ಕುಡ್ದಾಳ ಆಡ್ದಂಗ ಆಡ್ತೀಯ. ನೀನ್ ಕುಡಿದ್ರೆ ಸಾಕಾಗೈತಪ್ಪ. ನಾನೆಲ್ಲ ಕರ್ಕೊಂಡು ಹೋಗ್ತೀನಿ. ಆಯ್ತಪ್ಪ ರೂಟ್ ತೋರ್ಸಲ್ಲ ಕರ್ಕೊಂಡು ಹೋಗ್. ರೂಟ್ ಅಲ್ಲಿಕ್ಕೆ ನನ್ಗೆ ಯಾವಾಗ ಬೇಕಂತ ತಿಳ್ಕೊಂತೀನಿ. ನಿನ್ನಂಗ ಅಂದ್ಕೊಂಡಿದ್ದೀಯ. ನೋಡು ರೂಟ್ ಅಲ್ಲಿ ರೂಟ್ ಅದನ್ನ ನೋಡಿ ರೋಡ್ ನೋಡಿ ತಿರ್ಕೊಂತೀನಿ. ನಿನ್ನಂಗ ಎಲ್ಲಂದ್ರ ಅಲ್ಲಿ ಹೇಳಿದ್ರೆ ತಿರ್ಕೊಂಬಲ್ಲ ನಾನು. ಅದೇನಂತೆ ಡ್ಯಾಮ್ ನೋಡಿ ಕನ್ನಂಬಾಡಿ ಕಟ್ಟೆನಾ? ನಿಜ ಹೇಳಪ್ಪ ನೀನ್ ಆಮೇಲೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿ. ಹೌದೇ ವಾವ್. ಇಲ್ಲಿ ದೇವನಹಳ್ಳಿ ಹತ್ರ ನಮ್ಮ ವಿಶ್ವೇಶ್ವರಯ್ಯ ಹುಟ್ಟಿರೋದಲ್ಲ. ಮುದ್ದೇನಹಳ್ಳಿನ ನೋಡ್ ನಾನೇ ಇಲ್ಲ ಅದು ತೋರ್ಸಕ್ಕಾಗಲ್ಲ. ಇದೇ ಚೆನ್ನಾಗಿತ್ತು ನೋಡಿ ನಿಮ್ ಮಂಜಣ್ಣನ ಟ್ಯಾಲೆಂಟು. KRS ಕಾರಂಜಿ ಅಂತ ಹೊಡಿಬೇಕು ತಾನೆ. ನಾನು ಹೇಳ್ತಾ ಇದ್ದೀನಿ KRS ಬ್ರಿಡ್ಜ್ ಅಂತ ಹೊಡೆದು ಬ್ರಿಡ್ಜ್ ಹತ್ರ ತಗೊಂಡ್ ಬಂದು ನಿಲ್ಸವ್ರೆ. ಇಲ್ಲಿ ಒಬ್ರು ಕೇಳಿದ್ದಕ್ಕೆ ಅದು ಏಪ್ಪ ಬಂದಿದ್ದೀವಿ ಬ್ರಿಡ್ಜ್ ಅನ್ನ ನೋಡೋಣ ಅಂತಂದು ಅಲ್ಲಿಗೆ ಡ್ಯಾಮ್ ಇದು ನೋಡೋಣ ಅಂತ ನೋಡ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ. ಪೊಲೀಸರು ಇದಾರೆ ಬಿಡ್ತಾರ ಇಲ್ಲ ಅಂತ ಅಂದ್ರು. ಇನ್ನ ಒದಿಬೇಕು ರೂಟ್ ಮ್ಯಾಪ್ ಆಗಕ್ಕೆ ಬರ್ತಿತ್ತ ಇಲ್ಲ ನಿನಗೆ ಅಂತಂದು. ನನ್ನೇ ಅಂತಾರೆ ಟ್ಯೂಬ್ಲೈಟು ನಿನ್ಗೆ ಯಾಕೆ ಗೊತ್ತಾಗ್ತೈತೆ ಟ್ಯೂಬ್ಲೈಟು ಅಂತಂದು ಬೈತಾ ಇರ್ತಾರೆ. ಇವಾಗ ಇವ್ರಿಗೆ ಗೊತ್ತಾಗಿರೋದು ನೋಡ್ರಿ. ನನಗಿಂತಲೂ ಮುಂಚೆನೇ ಹೋಗ್ತಾವ್ರೆ ನೋಡೋದಕ್ಕೆ. ಇನ್ನು ನಗ್ತಾರೆ ನೋಡಿ ನನ್ನ ಅಂತ. ಇದೇನಪ್ಪ KRS ಕಾರಂಜಿ. KRS ಕಾರಂಜಿ ಇದೆ ನೋಡ್ಕೊಳ್ರಿ ಚಂದಾಗಿ. ನಿಮ್ಮ ಅಣ್ಣ ಮಂಜಪ್ಪಣ್ಣ ಕರ್ಕೊಂಡ್ ಬಂದಿರೋದು ಮೈಸೂರಿನ KRS ಕಾರಂಜಿ ಅಂತ. ಹೇಳಪ್ಪ. ಅರ್ಧ ಕಿಲೋಮೀಟರ್ ಅಯ್ಯೋ ಶಿವನೇ. ಅಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಎಂಟ್ರಿ ಇಲ್ಲ. ಇಲ್ಲಿ ಪೊಲೀಸ್ ಅವರೆಲ್ಲ ಕೂತಿದ್ರು. ಸೊ ಹಂಗಾಗಿ ಇಲ್ಲಿ ಹೊರಗಡೆನೆ ನೋಡ್ಕೊಂಡು ಬ್ರಿಡ್ಜ್ ಎಲ್ಲಾನು. ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗೋಣ ಅಂತಂದು KRS ಹತ್ರ. ಇಲ್ಲಿ ಒಬ್ರು ಬ್ರದರ್ ಇದ್ರು. ನಾನು ಡೌಟ್ ಬಂದು ನಮಗೆ ಕೇಳಿದ್ವಿ ಈ ಥರ KRS ನೋಡ್ಬೇಕು ನಾವು ಅಂತಂದರೆ, ನೀವು ಮುಂದೆ ಬಂದುಬಿಟ್ಟಿದ್ದೀರಾ, ಹಿಂದೆನೇ ಇದೆ ಬೃಂದಾವನ ಅಂತ ಇರುತ್ತೆ ನೋಡ್ರಿ ಬೋರ್ಡು ಅಂತಂದರು. ಇವ್ರು ಮೇಯ್ನು ಅದನ್ನು ಹಾಕಿರೋ ತಪ್ಪು ಗೂಗಲ್ ಮ್ಯಾಪಲ್ಲಿ. ಸೊ ಯಾವುದು KRS ಬ್ರಿಡ್ಜ್ ಅಂತ ಹಾಕಿದ್ದಾರೆ. ಸೊ
ಸೊ ಹಂಗಾಗಿ ನಮಗೆ ಮಿಸ್ ಆಯಿತು. ಡೈರೆಕ್ಟ್ ತಗೊಂಡೋಗಿ ಬ್ರಿಡ್ಜ್ ಹತ್ರ ನಿಲ್ಲಿಸ್ತು. ಅದ್ರದ್ದೇನು ತಪ್ಪು. ಆ ಗೂಗಲ್ ಆದರೆ ಹೆಂಗೆ ಬೈಕಂತಾರೆ ಗೊತ್ತಾ, ಗಾಡಿ ಡ್ರೈವಿಂಗ್ ಮಾಡಬೇಕಾದ್ರೆ ನಾವು ಹಾಕೋದೊಂದು ಕರೆಕ್ಟಾಗಿ ಹಾಕಿದ್ರೆ ಕರೆಕ್ಟಾಗೆ ಕರ್ಕೊಂಡು ಹೋಗುತ್ತೆ. ಸ್ವಲ್ಪ ಯಾವಾಗಲಾದರೂ ಸಂದಿಗಂದಿಲಿ ಸುತ್ತಿಸುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಕೇಳಿದ್ರೆ ಆಗುತ್ತೆ. ಅದು ಬಿಟ್ಟು ಅವ್ರು ಹಾಕಿರೋದೇ ರಾಂಗು, ಅದರಲ್ಲಿ ಗೂಗಲ್ಲ ನನ್ನ ಇಬ್ಬರನ್ನು ಸೇರಿಸಿ ಬೈತಾವ್ರೆ. ನನಗಂತೂ ಸಾಕಾಗೋಯ್ತು. ಅದು ನೋಡೋದು ಬೇಡ ಹೇಳೋದು ಬೇಡ ಅನ್ನಿಸ್ಬಿಡ್ತು. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಒಳಗಡೆ ಹೋಗೋಣ ಅಂತ ಬಂದ್ವಿ. ಎಂಟ್ರೆನ್ಸಲ್ಲೇ ತಿನ್ನೋ ಐಟಮ್ಸ್ ಎಲ್ಲ ತುಂಬ ಇಟ್ಕೊಂಡಿದ್ರು. ನನಗೆ ಇದು ಏನು ಬಾರ ಮಸಾಲೆ ಅಂತೀವಲ್ಲ ನಮ್ಮ ಸೈಡು, ಅವು ಮತ್ತು ಇದು ಜೋಳ ತಿನ್ನೋಣ ಅಂತ ಅನ್ನಿಸ್ತು. ಹಂಗಾಗಿ ಇನ್ನು ಒಳಗಡೆ ಹೋಗಿ ತಿನ್ನೋಣ ಕೇಳಿದ್ರೆ ಇಲ್ಲಿ ಇಲ್ಲ ಒಳಗಡೆನೂ ಸಿಗುತ್ತೆ ನಿಮಗೆಲ್ಲ. ನೋಡಿ ಫೈನಲಿ ನಿಮ್ಮ ಮಂಜನ ಕರ್ಕೊಂಡು ಬಂದ್ರು ಕರೆಕ್ಟಾಗಿ. ಅದಕ್ಕೆ ನೋಡ್ತಾ ಇದ್ದೀನಿ ಕಣ್ಮಿಟಕ್ಸ್ದಂಗೆ. ನಾನು ಅಲ್ಲಿ ಲಕ್ಕಿದ್ದು ಕೇಸ್ ಒಳ್ಳೆ ಕಡ್ದೈತೆ ನೋಡ್ರಿ. ಇಲ್ಲಿ ಹಾಗೆ ಲೈವಲ್ಲೇ ಮಾತಾಡ್ತಾ ಇದ್ದೆ. ಇಲ್ಲಿ ಒಂದು ಸ್ವಲ್ಪ ಸಾಂಗ್ ಬಂತು ಬ್ಯಾಕ್ಗ್ರೌಂಡಲ್ಲಿ, ಅದಕ್ಕೋಸ್ಕರ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ಪ್ಲೇಸ್ ಅಂತೂ. ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆಯಂತೆ, ನಾನು ನೋಡಿಲ್ಲ ಫಸ್ಟು. ಸೊ ಹಂಗಾಗಿ ವೀಡಿಯೋದಲ್ಲೇ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಆಮೇಲೆ ನೋಡ್ಕೊಂಡೇ ಬಂದಿದ್ದೀವಿ ಆಲ್ರೆಡಿ. ಸೊ ಹಂಗಾಗಿ ಈಗ ಟಿಕೆಟ್ಗೆ ಅಂತಂದು ನೋಡಿರಿ 100 ರೂಪಿ ಇಲ್ಲಿ ಒಬ್ಬರಿಗೆ. ಸೊ ಇಬ್ಬರಿಗೆ ನನಗೂ ನಮ್ಮ ಮನೆಯವ್ರಿಗೆ 200 ಕೊಟ್ಟು ತೊಗೊಂಡ್ವಿ. ಟಿಕೆಟ್ಸ್ದೇ 500 ಆಯಿತು ಅಲ್ಲೂ ಇಲ್ಲೂ. ಈಗ ನೆಕ್ಸ್ಟು ಒಳಗಡೆ ಬಂದ್ವಿ ತಗೊಂಡು. ನೋಡಿ ಇಲ್ಲಿ ಎಂಟ್ರೆನ್ಸ್ ಆಗಿದ ತಕ್ಷಣ ಬ್ರಿಡ್ಜ್, ಎಷ್ಟು ದೊಡ್ಡ ಬ್ರಿಡ್ಜ್, ಹೆಂಗೆ ಕಟ್ಟಿದಾರಪ್ಪ ಅನ್ನಿಸ್ಬಿಡ್ತು. ಅದು ಕಲ್ಲೆಲ್ಲ ಜೋಡಿಸಿರೋದು ನೋಡಿದ್ರೆ ಶಾಕ್ ಅನಿಸುತ್ತೆ. ನೋಡಿದ್ರೆ ಯಪ್ಪ ಇದೆಲ್ಲ ಎಷ್ಟು ದಿನಕ್ಕೆ ಕಟ್ಟಿದ್ರು ಏನೋ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ನೋಡಿ ದೂರದಿಂದ ಒಂದು ಸ್ವಲ್ಪ ಕ್ಲಿಪ್ಪು ತೋರಿಸೋಣ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದಾರಪ್ಪ. ನನಗಂತೂ ಈ ಬ್ರಿಡ್ಜ್ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಲ್ಲ, ಎಲ್ಲೋದ್ರೂ ಟೀ ಇರಬೇಕು. ಊಟ ಇಲ್ಲಾಂದ್ರೂ ಇರ್ತಾರೆ, ಟೀ ಇಲ್ಲಾಂದ್ರೆ ಇರೋಲ್ಲ. ಸರಿ ನಾನು ಟೀ ಕುಡಿತೀನಿ ಅಂದರು. ನಂಗೆ ಟೀ ಬೇಡ, ನಾನು ಜೋಳ ತಗೊತೀನಿ, ಸ್ವೀಟ್ ತಗೊತೀನಿ ಅಂತ ಅಂದೆ. ಸರಿ ಆಯಿತು ಏನೋ ಹೋಗು ಅಂದರು. ನೀನು ಫಸ್ಟು ಟೀ ಕುಡಿ, ಆಮೇಲೆ ನೆಕ್ಸ್ಟ್ ನಾನು ತೊಗೊತೀನಿ ಅಂತ ಅಂದೆ. ಸರಿ ಅಂತಂದು ಇಲ್ಲಿ ಚಾಕ್ಲೇಟ್ ಬಾಕ್ಸ್ಗಳಂತೆ, ಚಿಪ್ಸ್ ಅಂತೆ, ಪಾನಿಪುರಿ ಎಲ್ಲನೂ ಇಟ್ಕೊಂಡಿರ್ತಾರೆ. ಇಲ್ಲಿ ಆರಾಮಾಗಿ ತಿಂದ್ಕೊಂಡು ಅದು ಪಾರ್ಕ್ ಫುಲ್ ಓಡಾಡ್ಕೊಂಡು ಬರ್ಬೋದು. ಚೆನ್ನಾಗಿ ಅನಿಸ್ತು ನನಗಂತ ಇಲ್ಲಿ ಓಡಾಡೋದಕ್ಕೆ. ಇನ್ನೂ ಫ್ರೆಂಡ್ಸು, ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಬಂದರೆ ತುಂಬ ಚೆನ್ನಾಗಿರುತ್ತೆ. ನಾವಿಬ್ಬರೇ ವೀಡಿಯೋ ಪರ್ಪಸ್ ಮೇಲೆ ಹೋಗಿದ್ವಲ್ಲ. ಸೊ ಹಂಗಾಗಿ ನಾವು ಜಾಸ್ತಿ ಇದು ಮಾಡೋಕ್ಕೆ ಅಂದರೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಜಾಸ್ತಿ ಜನ ಇರಬೇಕು ಜೊತೆಲಿ, ಅವಾಗ ಚೆನ್ನಾಗಿರುತ್ತೆ. ನಾನು ನಮ್ಮ ಮನೆಯವ್ರು ಇಬ್ಬರೇ ಅಲ್ವಾ. ಸೊ ಹಂಗಾಗಿ ನಾವೇ ಇಬ್ಬರು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಆ ರೀತಿ ಓಡಾಡ್ಕೊಂಡು ತಿಂದ್ಕೊಂಡು ನೋಡ್ಕೊಂಡು ಬಂದ್ವಿ ಪ್ಲೇಸಸ್ ಎಲ್ಲನೂ. ಇನ್ನು ಇಲ್ಲಿಂದ ನೆಕ್ಸ್ಟು ಈ ಕಡೆ ಲೆಫ್ಟ್ಗೆ ಒಂದು ಪಾರ್ಕ್ ಇದೆ. ಅದು ಪಾರ್ಕ್ ಟೈಪ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗಂತೂ ಅದು ಅಲ್ಲಿ ಸ್ವಲ್ಪ ಎಂಟ್ರಿ ಆಗಿದ ತಕ್ಷಣ ನೋಡಿದ ತಕ್ಷಣ ಫುಲ್ ಖುಷಿ ಆಯಿತು. ಏನು ಇಷ್ಟು ಚೆನ್ನಾಗಿ ಮಾಡಿದಾರಲ್ಲ ಅಂತ ಅನ್ನಿಸ್ಬಿಡ್ತು. ಈ ಕಡೆ ಇದು ಮತ್ತು ಅಲ್ಲಿ ಹೋದರೆ ಮೆಟ್ಲೆಲ್ಲ ಸಿಗುತ್ತೆ. ಮೆಟ್ಲ ಮೇಲೆಲ್ಲ ಹೋದ್ವಿ ನಾವು. ನೋಡ್ತಾ ಇರ್ಬೋದು ಆಗಲೇ ಸಂಜೆ ಆಗ್ತಾ ಇದೆ. ಇಲ್ಲಿ ಬಂದಿರೋ ಅಂಥವ್ರೆಲ್ಲರೂ ವೀಡಿಯೋಸು, ಫೋಟೋಸು ಎಲ್ಲ ಮಾಡ್ಕೊತಾಯಿದ್ರು. ಹಾಗಾಗಿ ನಾವು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಈ ಪ್ಲೇಸು ವೀಡಿಯೋ ಶೂಟ್ಸ್ಗಾಗಿರ್ಬೋದು, ಫೋಟೋ ಶೂಟ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲೇನು ಒಂದು ಫೋಟೋನೂ ತೊಗೊಳ್ಳಿಲ್ಲ. ನಾನು ಯಾಕೋ ಸಾಕು ಬಿಡು ಅನ್ನಿಸ್ಬಿಡ್ತು. ಇಲ್ಲಂತೂ ಒಂದು ನೆನಪಿಗೂ ಒಂದು ಫೋಟೋ ತೊಗೊಳ್ಳಿಲ್ಲ ನಮ್ಮ ಮನೆಯವರು. ಸುಮ್ಮನೆ ಹಂಗೆ ನೋಡ್ಕೊಂಡು ಓಡಾಡ್ಕೊಂಡು ಬಂದಿದ್ದಷ್ಟೇ. ಇನ್ನೇನು ಸಂಜೆ ಆಗ್ತಾ ಜನನೂ ಜಾಸ್ತಿ ಆಗ್ತಾಯಿದ್ರು. ಯಾಕಂದರೆ ಇಲ್ಲಿ ಬರೋದೇ KRS ನೈಟ್ ನೋಡೋದಕ್ಕೆ. ಅಲ್ಲಿ ನೀರೆಲ್ಲ ಫುಲ್ಲು ಎಲ್ಲ ಸಾಂಗ್ಸ್ ಎಲ್ಲ ಆನ್ ಮಾಡಿ ನೀರೆಲ್ಲ ಆಗುತ್ತಲ್ಲ. ಸೊ ಅದನ್ನ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಹಾಗಾಗಿ ಇದು ಪಾರ್ಕ್ ಥರ ಎಲ್ಲ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆಸಿ ಸಖತ್ತಾಗಿದೆ. ಇದನ್ನ ನೋಡೋಕ್ಕೂ ತುಂಬ ಜನ ಬರ್ತಾಯಿರ್ತಾರೆ. ಮಧ್ಯೆ ನೀರು, ಆ ಕಡೆ ಈ ಕಡೆ ಜನ ಎಲ್ಲ ಓಡಾಡೋ ಥರ ಮಾಡಿದಾರಲ್ಲ. ಇದೊಂಥರ ಎಂಜಾಯ್ ಮಾಡ್ಬೋದು ಆರಾಮಾಗೆ. ಏನಾದರೂ ಸ್ನ್ಯಾಕ್ಸ್ ಆ ಥರ ತಿಂದ್ಕೊತ ಓಡಾಡ್ಕೊಂಡು ಇದೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನೊಂದು ಸ್ವಲ್ಪ ತಿಂದೆ, ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೊಟ್ಟೆ, ಅವ್ರು ತಿಂತಾವ್ರೆ. ಯಾಕಂದರೆ ಒಂದು ಗ್ಲಾಸ್ ಆ ಥರ ಗ್ಲಾಸ್ ತುಂಬ ಕೊಡ್ತಾರೆ ನಮ್ಮ ಮನೆಯವ್ರ ಕೈಲಿದೆಯಲ್ಲ. ಅದೆಲ್ಲ ನನಗೆ ತಿನ್ನೋಕ್ಕಾಗಲಿಲ್ಲ. ಒಂದು ಅರ್ಧ ಭಾಗ ತಿಂದೆ, ಮತ್ತು ಅರ್ಧ ನಮ್ಮ ಮನೆಯವ್ರಿಗೆ ನೀನು ತಿನ್ನು ಪಾಪ ಸುಮ್ಮನೆ ಇದೆಯಾ ಅಂತಂದು ಕೊಟ್ಟೆ. ಆದರೆ ನನಗೆ ಹೆಚ್ಚಾಗಿದೆ ಅಂತಂದು ಅವ್ರಿಗೆ ಗೊತ್ತಿಲ್ಲ. ಗೊತ್ತು ಇವಳು ಕೈಲಿ ತಿನ್ನೋಕ್ಕಾಗಲ್ಲ ಅನ್ನೋದು ಗೊತ್ತು. ಯಾವಾಗ ಎಲ್ಲೋದ್ರೂ ಅದೊಂದೇ ವಿಚಾರಕ್ಕೆ ನಾನು ಜಾಸ್ತಿ ಬಯಸ್ಕೊಳ್ಳೋದು. ತಗೊಂಡ್ಮೇಲೆ ನೀಟಾಗಿ ತಿನ್ನಬೇಕು. ಅದನ್ನೆಲ್ಲ ವೇಸ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಬೈತೀನಿ, ಯಾರಿದ್ರು ಬೈತೀನಿ ಅಂತಂದು ಹೇಳ್ತಾ ಇರ್ತಾರೆ. ಅದು ನೋಡಿ ನಾನು ಜಾಸ್ತಿ ಏನೋ ತಗೊಳಕ್ಕೆ ಹೋಗಲ್ಲ, ತಿನ್ನೋಕ್ಕೆ. ಯಾಕಂದ್ರೆ ನನ್ನ ಕೈಲಿ ಆಗಲ್ಲ. ಏನು ತೊಗೊಂಡ್ರು ಅದರಲ್ಲಿ ಅರ್ಧ ತಿಂತೀನಿ ಅಷ್ಟೇ, ಇನ್ನು ಅರ್ಧ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಪಾಪ ಅರ್ಥ ಮಾಡ್ಕೊಂಡು ಬಿಡತ್ತ ಹೋಗಲಿ ಅಂತ ಅವರೇ ಇಸ್ಕೊಂಡು ತಿಂದರು ಅರ್ಧ. ನೆಕ್ಸ್ಟ್ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ. ನೋಡ್ತಾ ಇರೋ ಸಾಂಗ್ಸ್ ಎಲ್ಲ ಆಗಲೇ ಇದು ಮಾಡಿದ್ರು. ಇಲ್ಲಿಗೆ ಬಂದ್ವಿ, ಸ್ಟಾರ್ಟ್ ಮಾಡಿದ್ರು. ಇನ್ನೇನು ಇಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೋದು ಜನ ಎಷ್ಟೊಂದು ಜನ ಕೂತಿದ್ದಾರೆ, ಮತ್ತು ಬರ್ತಿದ್ದಾರೆ ಆಲ್ರೆಡಿ ಬರೋ ಅಂಥವ್ರೆಲ್ಲರೂ ಬರ್ತಿದ್ರು. ಹಾಗಾಗಿ ನಾವಿಲ್ಲಿ ಕೂತ್ಕೊಂಡ್ವಿ. ಅಪ್ಪು ಸಾಂಗ್ ಹಾಕಿದ್ರು ಸ್ಟಾರ್ಟಿಂಗಲ್ಲಿ. ನಿಜ ನಂಗೆ ಕಣ್ಣಲ್ಲಿ ನೀರೇ ನಿಲ್ತಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದಾವೆ. ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ಅಷ್ಟೊಂದು ಇಷ್ಟ. ಹಾಗಾಗಿ ಅಪ್ಪು ಸಾಂಗ್ ಕೇಳಿ ನಿಜ ನಾನು ಹತ್ಬಿಟ್ಟೆ ಅವಾಗ.
ನಮ್ಮ ಮನೆಯವ್ರು ಯಾಕೆ ಅಂತಂದು ಕೇಳ್ತಾರೆ. ನನಗೆ ಯಾಕೋ ಅಪ್ಪು ಸಾಂಗ್ ಕೇಳಿ ಅಳು ಬಂದ್ಬಿಡ್ತು. ನೋಡು ಅಪ್ಪು ಇಲ್ಲ ಅಂದರೂ ಹಾಡಾದರೂ ಹಾಕಿದಾರಲ್ಲ, ನಂಗೆ ಅದು ತುಂಬ ಖುಷಿ ಆಯಿತು ಅಂತ ಅಂದೆ. ಏನು ಮಾಡೋಕ್ಕಾಗುತ್ತೆ, ಯಾರ್ಯಾರ ಹಣೆ ಬರ ಹೆಂಗಿರುತ್ತೋ ಹಂಗೆ ಆಗಬೇಕಲ್ವಾ ಅಂತಂದು ನಮ್ಮ ಮನೆಯವ್ರು ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಇಲ್ಲೊಂದು ಸ್ವಲ್ಪ ಹೊತ್ತು ಒಂದು 3 ಸಾಂಗ್ ಹಾಕಿದ್ರಷ್ಟೇ. ಆ 3 ಸಾಂಗ್ ನೋಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ನಾವು ಎಲ್ಲಿ ಸ್ಟೇ ಆಗ್ತೀವೋ ಅಲ್ಲಿಗೆ ಹೋದ್ವಿ. ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಎಲ್ಲಿ ಸ್ಟೇ ಆದ್ವಿ ನಾವು, ಎಲ್ಲಿ ಮತ್ತೆ ಟಿಫನ್ ಮಾಡಿದ್ವಿ ಬೆಳಿಗ್ಗೆ ಅಂತಂದು ಎಲ್ಲನೂ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಇದೆಲ್ಲ ನೋಡ್ಕೊಂಡು ನಾವು ಹೊರಟ್ವಿ. ನೈಟ್ ಆಗಲೇ ಒಂದು 9-9:30 ಆಗಿತ್ತು ಹೋಗೋಷ್ಟರಲ್ಲಿ. ಈ ರೀತಿ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಸಿಗೋಣ